ಶಿಕ್ಷಣ ದೀಪ್ತಿ ನೋಡಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದು ಬೇರೆ ಅದು ಚೆನ್ನಾಗಿತ್ತು. ಅಂದರೆ ನೀವು ಬರವಣಿಗೆಗೆ ಪ್ರೇರೇಪಿಸಿದ ಅಂಶಗಳು ಪ್ರಾರಂಭದಲ್ಲಿ ನಾ ಮೊದಲ ಸಾಹಿತ್ಯದ ವಿದ್ಯಾರ್ಥಿ. ನನ್ನ BA1 ಹಿಡಿದು ಅವಾಗೇನಾಯಿತು ಅಂದ್ರೆ ಡಾಕ್ಟರ್ ಸಂಗಮನಾಥ್ ಹಿಂದಿ ಅಂತ ತಿಳ್ಕೊಂಡಿದ್ದಾರೆ. ಅವರು ಓತಪ್ರೋತವಾಗಿ ಮಾತನಾಡೋದು ನೋಡಿದರೆ ಅದು ಭಾಳಷ್ಟು ಪ್ರಭಾವ ಬೀರುತ್ತೆ. ಯಾವ ಅಡೆತಡೆಯಿಲ್ಲದೆ ಹಳೆಗನ್ನಡ ಕಾವ್ಯವಾಗಲಿ ನರಗನ್ನಡ ಕಾವ್ಯವಾಗಲಿ ಅವ್ರು ಹೇಳೋದು ನೋಡಿದರೆ ನಾವು ಹಿಂಗೆ ಯಾಕೆ ಆಗಬಾರ್ದು ಅನ್ನೋದನ್ನು ಗುರುಗಳ ಪ್ರಭಾವ ಮೊಟ್ಟ ಮೊದಲಿಗೆ ಆಗಿದೆ. ಆದರೆ ಹಿಂದೆ ಇನ್ನಿಬ್ಬರಿದ್ದರು, ಪ್ರೊಫೆಸರ್ ಅಡಿಕೆ ಗುರುಗಳು, ಆಮೇಲೆ ಮತ್ತು ಇನ್ನೊಂದು ಬ್ಯಾಕಡ್ ಗುರುಗಳು ಅಂತೇಳಿ. ಇವರು ಪ್ರಭಾವ ಸ್ವಲ್ಪ ಮಟ್ಟಿಗೆ ನನ್ನ ಮೇಲೆ ಆಗಲಿಕ್ಕೆ ಕಾರಣ ಆಯಿತು. ಆವಾಗಿನಿಂದ ಏನಾಯಿತು ಅಂದರೆ ನಾನು ಆ ಶಾಲೆಯಲ್ಲಿದ್ದಾಗಲೂ ಕೂಡ ಆವಾಗ ಕೆಲವೊಂದು ಭಾಷಣಗಳನ್ನು ಮತ್ತು ಕೈಯಿಂದ ಹಸ್ತಪ್ರತಿಯ ಮೂಲಕವಾಗಿ ಕೆಲವೊಂದು ಏನಾದರೂ ವಿಶೇಷವಾಗಿ ಬರೆಯುವುದನ್ನು ಕಲಿತ್ಕೊಂಡಿದ್ದೆ. ಹೀಗಾಗಿ ಈ ಒಂದು ಪರಿಸರದ ಪ್ರಭಾವ ಮತ್ತು ಗುರುಗಳ ಪ್ರಭಾವ, ಮನೆತನದಲ್ಲಿಯೂ ಕೂಡ ಸಣ್ಣ ಪುಟ್ಟ ವಿಚಾರಗಳನ್ನು ಚರ್ಚೆ ಮಾಡುವಾಗಲೂ ಕೂಡ ನಮ್ಮ ಮನೆತನ ಎಲ್ಲರೂ ಶಿಕ್ಷಕರೇ ಹೆಚ್ಚುಕಮ್ಮಿ. ಈಗ ಅವರ ಪ್ರಭಾವ ಕೂಡ ನನ್ನ ಮೇಲೆ ಆಯಿತು. ಹೀಗಾಗಿ ಸಾಹಿತ್ಯದ ಗೀಳು ಬರಲಿಕ್ಕೆ ಸಾಧ್ಯ ಆಯಿತು. ಸರ್, ನಮಗೆ ಗೊತ್ತಿದ್ದಂಗೆ ನಾವು ನಿಮಗೆ ಒಂದು ವರ್ಷದಿಂದ ನೋಡ್ಕೊಂಡು ಬಂದಿವ್ರಿ. ಅಂದ್ರೆ B.Ed ಕಾಲೇಜ್ ಒಳಗೆ ನೀವು ಸಿಕ್ಕಿದ್ರಿ, ನಾವು ಫಸ್ಟ್ ಟೈಮ್ ಅಲ್ಲಿ ನೋಡಿದ್ರಿ. ಅವಾಗ ಗೊತ್ತಾಗಿತ್ತು ರೀ ನಿಮ್ಮ ಮನೆತನ ಒಟ್ಟು ನಿಮ್ಮ ಕುಟುಂಬದಲ್ಲಿ ಬಹಳಷ್ಟು ಮಂದಿ ಶಿಕ್ಷಕರು ಅದಾರ ಅಂತೇಳಿ. ಆಮೇಲೆ ರೀ ನಿಮ್ಮದು ಇವೆರಡು, ಇದು ಕವನ ಸಂಕಲನ ಆಯಿತು, ಇದು ಕೃತಿ ಶಿಕ್ಷಣ ದೀಪ್ತಿ ಆಯಿತು. ಇದರೊಳಗೆ ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಗಮನ ವಹಿಸಿದ್ದೀರಿ. ಅದ್ರ ಬಗ್ಗೆ ನಾನು ಆ್ಯಕ್ಚುಲಿ MA ಕನ್ನಡ ಮಾಡಿದ ಮೇಲೆ B.Ed ಮಾಡಿದೆ, ಮತ್ತು ಬಿಡೋದು ಏನಂತ ತಿಳ್ಕೊಂಡು M.Ed ಮಾಡಿಬಿಟ್ಟೆ. ಹೀಗಾಗಿ M.Ed ಆದಮೇಲೆ ನಾನು B.Ed ಕಾಲೇಜ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಒಂದು ವರ್ಷ PUC ಇದೆ. ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಏನಂತಂದರೆ ಸುಮಾರು 34 ವರ್ಷಗಳ ಕಾಲ, 34 ವರ್ಷಗಳ ಕಾಲ ಏನಾಯಿತು ಅಂದ್ರೆ ಶಿಕ್ಷಣದ ಶಿಕ್ಷಕರಾಗಿ ನಾನು ಏನು ಮಾಡಿದೆ, ಬೋಧನೆ ಮಾಡಿದೆ. ಹೀಗಾಗಿ ಏನಾಯಿತು ಅಂತಂದ್ರೆ ಸಾಹಿತ್ಯದ ನುಡಿಗಳನ್ನು ಅಲ್ಲಲ್ಲಿ ನಾನು ಕೋಟ್ ಮಾಡ್ಕೊತಾನೆ ವಿದ್ಯಾರ್ಥಿಗಳಿಗೆ ನಾನು ಪ್ರೌಢಶಾಲಾ ಶಿಕ್ಷಕರನ್ನು ತಯಾರು ಮಾಡುವ ಉದ್ದೇಶದಿಂದ ಅವರಲ್ಲಿ ಕೂಡ ಸಾಹಿತ್ಯದ ಅಂಶಗಳು, ಶಿಕ್ಷಣದಲ್ಲಿರ್ತಕ್ಕಂಥ ಹಲವಾರು ಮೌಲ್ಯಗಳು ಯಾವ ರೀತಿಯಾಗಿ ನಾವು ಬೆಳೆಸಿಕೊಂಡಾಗ ವಿದ್ಯಾರ್ಥಿಗಳು ಆದರ್ಶಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಉದ್ದೇಶದಿಂದ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟೆ. ಅಕಸ್ಮಾತ್ ಒಬ್ಬ ಕನ್ನಡ ಪ್ರಾಧ್ಯಾಪಕ ಆಗಿದ್ದರೆ ಆ ಕ್ಷೇತ್ರದಲ್ಲಿ ಹೋಗಲಿಕ್ಕೆ ನನಗೆ ಸಾಧ್ಯ ಆಗುತ್ತೆ. ಹೀಗಾಗಿ ಕೊನೆಗೆ ನಾನು ಶಿಕ್ಷಣ ಶಾಸ್ತ್ರದಲ್ಲೇ PhD ಮಾಡಿದ್ದೇನೆ. ಆ ನಂತರ 7 ಜನರ ಕೈಯಲ್ಲಿ ಶಿಕ್ಷಣ ಶಾಸ್ತ್ರದಲ್ಲೇ PhD ಆಗಿದೆ. ಈ ಶಿಕ್ಷಣ ದೀಪ್ತಿಯಲ್ಲಿ ಸರ್ ನೀವು ಆನ್ಲೈನ್ ಶಿಕ್ಷಣ ಬಗ್ಗೆ ಬರ್ಬೋದು. ಇತ್ತೀಚೆಗೆ ಹೆಂಗಾಗೈತೆ ಅಂತಂದ್ರೆ ಈಗ ಅತಿ ಹೆಚ್ಚು ಯೂಟ್ಯೂಬ್ ಕ್ಲಾಸಸ್ಗಳ ಮೇಲೆ ವಿದ್ಯಾರ್ಥಿಗಳ ಅವಲಂಬನೆ ಜಾಸ್ತಿ ಆಗಿದೆ. ಕ್ಲಾಸಲ್ಲಿ ಕುತ್ಕೊಂಡು ಕೇಳೋದು ಒಂದು ವೇಳೆ ಅರ್ಥ ಆಗಲಿಂದ ಆಗಿರ್ಬೋದು, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಕಾರಣದಿಂದ ಆಗಿರ್ಬೋದು, ಅತಿ ಹೆಚ್ಚು ಅವ್ರಿಗೆ ಒಲವು ಜಾಸ್ತಿ ಆನ್ಲೈನ್ ಶಿಕ್ಷಣ ಕಡೆ ಹೊಂಟೈತ್ರಿ. ಇದು ಹಿಂಗೆ ಕಂಟಿನ್ಯೂ ಆಯ್ತು ಅಂತಂದ್ರೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೋದು? ಈಗೇನಂದ್ರೆ ಶಿಕ್ಷಣ ಒಂದು ನಿರಂತರ ಹರಿಯೋ ಕ್ರಿಯೆ, ಯಾರೂ ತಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾಲಮುಖಾನುಗುಣವಾಗಿ ತನ್ನ ಗತಿಯನ್ನು ಬದಲಾವಣೆ ಮಾಡ್ತಾನೆ ಬೇಕಾದ್ರು. ಬದಲಾವಣೆ ಮಾಡುವುದರಿಂದ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ದೇಶ ವಿದೇಶಗಳು ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಭಾರತ ಹಿಂದೆ ಉಳಿಬಾರ್ದು ಅನ್ನುವಂಥ ಉದ್ದೇಶ ಆಗಬೇಕು. ಎರಡನೇದಾಗಿ ಏನಂತಂದರೆ ಗುರು ಶಿಷ್ಯರ ಸಂಬಂಧ ನೇರವಾಗಿ ಮತ್ತು ಸ್ಪಷ್ಟವಾಗಿ ವಿಚಾರ ಹಂಚಿಕೊಳ್ಳೋದ್ರಿಂದ, ಇವನ ವಿಡಿಯೋ ಮೂಲಕವಾಗಿ ಹಂಚಿಕೊಳ್ಳೋದ್ರಿಂದಲೂ ಕೂಡ ಎಷ್ಟೋ ಪರಿಣಾಮಕಾರಿ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇದೆ. ಯಾಕಂತಂದ್ರೆ ನಾವೊಂದು ಹೇಳಿದ್ವಿ, ಏನು ನಾವು ಎಷ್ಟೇ ಬುದ್ಧಿವಂತನಾಗಿದ್ದರೂ ಕೂಡ ಕರುಣಾಮಯಿ ಆಗದಿದ್ದರೆ ನಮಗೆ ಅನುಭವ ಆಗುವುದಿಲ್ಲ ಅಂತ ನನಗೆ ಶಿವಾನ ಪತ್ರಿಕೆ ಓದ ಹೇಳಿದೆ. ಅಂದರೆ ಏನಾಗುತ್ತೆ, ನಾವು ನಿಖರದಿಂದ ಕಳಕಳಿಯಿಂದ ನಾವು ಹೇಳಿದ ತಿಳ್ಕೊ, ವಿಡಿಯೋದ ಮೂಲಕವಾಗಲಿ ಏನೇ ಇರಲಿ ಅದು ನಂದು ಅನ್ನೋದು ಭಾಳ ಮಹತ್ವದ್ದು. ನಾನು ಸರಿಯಾಗಿರ್ಬೇಕು ಮೊದಲು, ಅದು ಭಾಳ ಮಹತ್ವದ್ದು. ನಂದು ಅನ್ನುವಂಥದ್ದು ಹೃದಯ ಸ್ಪರ್ಶಿಯಾಗಿ ಹೇಳೋದರಿಂದ ಯಾವುದೇ ಪರಿಣಾಮಕಾರಿ ಆಗಲಿಕ್ಕೆ ಸಾಧ್ಯ ಇದೆ, ಏನು ತೊಂದರೆ ಏನಿಲ್ಲ. ಮತ್ತು ಇದು ಬದಲಾವಣೆ ಆಗಬೇಕು ಅವಾಗ. ಗುರು ಶಿಷ್ಯರ ಸಂಬಂಧ ಹಿಂಗಿರ್ತದಲ್ಲ, ಏನಾಗೈತೆ, ನೀವು ಗುರುವಿನ ಸ್ಥಾನವನ್ನು ಶಿಷ್ಯರು ಏರ್ಕೋತ ಹೋದ್ರೆ ತಿಳ್ಕೊರಿ, ಮುಂದೆ ನಿಮ್ಮ ಗುರು ಶಿಷ್ಯರ ಸಂಬಂಧ ಹಂಗೆ ಕಂಟಿನ್ಯೂಟ್ ಆಗೋದು ಹೋಗ್ತದೆ. ಸಂಬಂಧಗಳು ಬೆಳ್ಕೋತ ಹೋಗ್ತಾರೆ. ಮತ್ತು ಈಗ ನೋಡ್ರಿ, ಹುಡುಗರಲ್ಲಿ ಏನದ ಅಬೋ ಎವರೇಜ್ ಇರ್ತಾರೆ, ಬಿಲೋ ಎವರೇಜ್ ಇರ್ತಾರೆ. ಮೇಲೆ ಬಿಲೋ ಎವರೇಜ್ ಹೇಳೋದ್ರಿಂದ ಏನಾಕೈತಿ, ಅವ್ರು ಮೋದಿ ನೋಡು ಒಳ್ಳೆ ಹೇಳೋದು ಅದನ್ನ ಹೇಳ್ತಾನಪ್ಪ ಅನಿಸ್ಬಿಡ್ತು. ಜಾಣ ವಿದ್ಯಾರ್ಥಿಗಳಿಗೆ ಏನಾಗ್ಬಿಡ್ತೈತೆ, ಅದು ಇದೇನಪ್ಪ ಇದು ಒಳ್ಳೆ ಅದನ್ನ ಹೇಳ್ತಾರೆ ಅಂತ ಅನಿಸ್ಬಿಡ್ತು.
ಹೀಗಾಗಿ ಅದು ಇಂಬ್ಯಾಲೆನ್ಸ್ ಅಸಮತೋಲನ ಅನಿಸ್ಬಿಡ್ತದೆ. ಅವಾಗ ನೀವು ಹೇಳೋದು ಕರೆಕ್ಟ್, ಫೇಸ್ ಟು ಫೇಸ್ ಎಜುಕೇಷನ್ ದಿವಸ ಮಾತ್ರ ರೆಮಿಡಿಯಲ್ ಟೀಚರ್ ತೊಗೊಬೋದು. ಆದ್ರೆ ನೀವು ಫೇಸ್ ಟು ಫೇಸ್ನ ಆಗಿಂದಾಗ ನೀವು ಪ್ರಶ್ನೆನೂ ಕೇಳಿ ಆಗಿಂದಾಗ ರೆಮಿಡಿನೂ ಮಾಡ್ಕೊಳ್ಳೋಕೆ ಸಾಧ್ಯ. ಈಗ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆಗಲಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರಿಗಾಗಲಿ, ಇವೆಲ್ಲ ಆನ್ಲೈನಿಗೆ ಯಾಕೆ ಮಾಡೋಕ್ಕಾಗ್ತಾರಂದ್ರೆ ಈ ಭೀಕರವಾಗಿರ್ತಕ್ಕಂಥ ಕೊರೋನಾ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಮತ್ತು ಏನೋ ವಾತಾವರಣದಲ್ಲಿ ಸ್ಥಿತ್ಯಂತರಗಳಾದಾಗ ನಾವು ಅನಿವಾರ್ಯವಾಗಿ ಆನ್ಲೈನ್ ಮೂಲಕವಾಗಿ ಹೋಗಬೇಕಾಗತ್ತೆ. 2018-19 ಸಾಲಿನಲ್ಲಿ ನಾವು ಕೊರೋನಾ ಏನಪ್ಪತ್ತು ಆಯಿತು, ಮುಂದೆ 2001ರಲ್ಲೂ ಮತ್ತು ಕೊರೋನಾ ಬಂತು. ಆವಾಗ ಇಡೀ ದೇಶಾದ್ಯಂತ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಎಲ್ಲ ಕಾಲೇಜುಗಳನ್ನು ಮುಚ್ಚುವಂಥ ಪ್ರಸಂಗ ಬಂತು. ಅವಾಗ ಏನು ಮಾಡೋದು, ಒಂದು ವರ್ಷ ಗ್ಯಾಪ್ ಆಗಿಬಿಡ್ತದೆ. ಆನ್ಲೈನ್ ಶಿಕ್ಷಣಕ್ಕೆ ಅತಿ ಹೆಚ್ಚಾಗಿ ಎಲ್ಲರೂ ಒಪ್ಕೋಬೇಕಾಗಿದ್ದ ಸಂದರ್ಭ ಬಂದಿದ್ದೇ ಕೊರೋನಾ ಸಂದರ್ಭದಲ್ಲಿ. ಅವಾಗ ಬಂತದು. ಯಾಕಂದ್ರೆ ಏನೋ ಒಂದು ಮೀಡಿಯಾ ಹುಡುಕ್ಬೇಕಂದ್ರೆ ಅವರು ಯಾವುದೋ ಯಾವ್ದಾದ್ರು ಒಂದು ಮೂಲಕ ಅವ್ರಿಗೆ ತಿಳಿಸ್ಬೇಕಾಗಿತ್ತು. ಅದಕ್ಕಿಂತ ಮೊದಲು ಬಂದಿತ್ತು, ಅನಿವಾರ್ಯ ಇದ್ದಿಲ್ಲ ಅವಾಗ. ಈಗ ನಾನು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯಿಂದ ಡಾಕ್ಟರ್ ಅದು PGHD ಮಾಡಿದೆ ನಾನು, ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಡಿಪ್ಲೊಮಾ ಹೈಯರ್ ಎಜುಕೇಷನ್ PGDH ಅಂತ. ನೀವು ಮಾಡ್ಬೋದು ಕರೆಸ್ಪಾಂಡೆನ್ಸ್. ಅವ್ರು ಏನು ಮಾಡಿದರು, ಕರೆಸ್ಪಾಂಡೆನ್ಸ್ ಅಂತಂದ್ರೆ ಒಂದು 10 ದಿವಸ ಕ್ಲಾಸ್ ತೊಗೊಂಡ್ರೆ ಅಲ್ಲಿ ದೆಹಲಿ ಒಳಗೆ ಕೂತು ಆನ್ಲೈನಾಗ ಅವ ಏನು ಮಾಡಿದ, ಇಡೀ ರಾಜ್ಯದ ತುಂಬ ಏಕಕಾಲಕ್ಕೆ ನೋಡುವಂಥ ವ್ಯವಸ್ಥೆ ಮಾಡಿದರು. ಅವರೊಂದು ಅರ್ಧ ತಾಸು ಆತಿಲ್ಲೋ ಯು ಆಸ್ಕ್ ಎನಿ ಕ್ವಶನ್ ರಿಗಾರ್ಡಿಂಗ್ ದಿಸ್ ಟಾಪಿಕ್ ಅಂತ ಕೇಳಿದ್ರು. ನಾವು ಆನ್ಲೈನಾಗ ಏನು ಮಾಡಬೇಕು ಅಂತಂದ್ರೆ ಫೋನ್ ಮುಖಾಂತರ ಆಗಿಂದಾಗ ಪ್ರಶ್ನೆ ಕೇಳಿದ್ವಿ, ಉತ್ತರ ನೋಡ್ಕೊಂಡಿವಿ. ಇದು ಏನಾಗಿತ್ತು ಗೊತ್ತಲ್ಲ, ಮೊದಲ ಇದೇ ಕ್ವಶನ್ಸನ್ನು ಬೇರೆ ರಾಜ್ಯದವರು ಕೇಳಿದ್ರೆ ನೀವು ರಿಪೀಟ್ ಮಾಡಬಾರ್ದಂತ ಮೊದಲ ಹೇಳ್ಬಿಟ್ಟಿದ್ರು. ನೀವು ಆಟೋಮೆಟಿಕ್ ಸಾಲ್ವ್ ಆಗಿಬಿಡ್ತದಲ್ಲ, ಟೈಮ್ ವೇಸ್ಟ್ ಇಲ್ಲ. ಹೀಗಾಗಿ ನಾವು ಏನು ಮಾಡ್ತಿದ್ದೀವಿ ಅಂದ್ರೆ ಅದನ್ನು ಭಾಳ ಲಕ್ಷ ಕೊಟ್ಟು ನೋಡ್ತಿದ್ದೀವಿ. ನೋಡಿ ಆನ್ಲೈನಾಗ ಕೊಟ್ಟಿವಿ, ಅದು ಯಶಸ್ವಿನ ಆಗ್ತದೆ. ಯಾವುದೇ ಒಂದು ತಿಳ್ಕೊಳ್ಳಿ, ನೀವು ಕಡಿಮೆ ಆಗ್ಬೋದು ಆನ್ಲೈನಿಂದ ಹಿಂಗೆ ಅಂತೇನಿಲ್ಲ, ಅದು ಕಾಲಕ್ಕೆ ಬದಲಾವಣೆ ಹಾಕೋದು ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಆಗಬೇಕು. ಈಗ ಅಕಸ್ಮಾತ್ ಬೇರೆ ದೇಶದವ್ರು ನಾವು ಹಂಗೆ ಮೊದಲಿನಗತಿ ಇರೋಣ ಅಂತ ತಿಳ್ಕೊಳ್ಳಿ, ಅವ್ರು ಏನಪ್ಪ ಅಂತಾರೆ ಆದಿ ಕಾಲದಾಗ ಇದ್ದಂಗೆ ಅದರ ಇದಿಲ್ಲ, ಅವು ಏನಕ್ಕೈತಿ ನಾವು ಹಿಂದೆ ಬರಕ್ಕೆ ಬರೋಣ. ನಾವು ಈಗ ಏನಪ್ಪ ಅಂದ್ರೆ ಈ ಮಂಗಳ ಲೋಕಕ್ಕೆ ಹೊಂಟೇವೆ. ನಾವು ಸುಮ್ಮ ಕೂತೀವಿ ಅಂದ್ರೆ ಈ ಹಿಂದುಳಿದ ರಾಷ್ಟ್ರ ಯಾರು ಗೌರವ ಕೊಡೋದು ನಮ್ಗೆ. ನಾವು ಆನ್ಲೈನಾಗ ಮಾಡಿದ್ರೆ ತಿಳ್ಕೊರಿ, ಚಲೋ ಮಟೀರಿಯಲ್ ಕೊಡ್ತಾರೆ, ಅದನ್ನು ಹೇಳ್ತೀನಿ, ಮಟೀರಿಯಲ್ ಸಿಗ್ತೈತಿ. ಆಮೇಲೆ ಏನದಲ್ಲ ಅವ್ರೇನು ಮಾಡ್ತಾರೆ, ನೀವು ಅದನ್ನು ತೊಗೊಂಡು ಮಟೀರಿಯಲ್ ಅಭ್ಯಾಸ ಮಾಡ್ಕೊಬೋದು. ನಿಮ್ಗೆ ಏನಿದೆ ಒಂದು ಡೇಟ್ ಕೊಡ್ತಾರೆ, ಆ ಡೇಟ್ನಾಗ ಏನು ಮಾಡ್ಬೋದು ನೋಡ್ಬೋದು. ಒಂದು ಹೇಳ್ತೀನಿ ನಿಮಗೆ, ಅಬ್ದುಲ್ ಕಲಾಂ ಒಂದು ಮಾತನ್ನು ಹೇಳಿದ್ದಾರೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಮೌಲ್ಯಗಳು ಗಟ್ಟಿಗೊಳ್ಳುತ್ತಿದ್ದಂತೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಗಟ್ಟಿಗೊಳ್ಳುವುದಿಲ್ಲ ಅಂತ ಹೇಳಿ. ಹೆಂಗೆ ನೀವು ನಮ್ಮ ನೆನೆಯಂಗಿಲ್ಲ, ಕೇವಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಕಲಿಸಿದಕ್ಕೆ ಶಿಕ್ಷಕರು ಮಾತ್ರ ಹೆಚ್ಚು ನೆನೆಸ್ತಾರೆ. ಹೌದೇ? ಅಬ್ದುಲ್ ಕಲಾಂ ಅದೇ ವಿಶ್ವವಿದ್ಯಾಲಯ ಮಟ್ಟ ಬಂದು ಯಾಕೆ ಹೇಳ್ದ, ಆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಆನ್ಲೈನ್ ಬೇಕಾಗಿದೆ, ಹೈಯರ್ ಎಜುಕೇಷನ್ ನಡೀತೈತಿ. ಆದ್ರೆ ಹೆಚ್ಚು ಏನಲ್ಲ ಪ್ರಾಥಮಿಕ ಶಿಕ್ಷಣ ಆನ್ಲೈನ್ ನಡೆಯಲ್ಲ. ಸದ್ದು ನಾವು ಮುಖಾಮುಖಿನೇ ಮಾಡಬೇಕು. ಹೈಯರ್ ಎಜುಕೇಷನ್ ವಿಲ್ ಕಂಟಿನ್ಯೂ ಫಾರ್ ದಿ ಫೇಸ್ ಟು ಫೇಸ್ ಎಜುಕೇಷನ್. ಸರಿ, ಇನ್ನೊಂದು ಈ ಮೃದಂಗ ಕವನ ಸಂಕಲನದೊಳಗಡೆ ಕೊರೋನಾದು ಕೆಲವೊಂದು ಕವನಗಳದಾವ್ರಿ, ಕೊರೋನಾ ಸಮಯದೊಳಗಿದೆ. ಆಮೇಲೆ ಗುರು ಹಿರಿಯರ ಬಗ್ಗೆ ಸ್ವಲ್ಪ ಮಾಹಿತಿ ರೀ. ಅದಾದ ನಂತರ NSS NCC ಶಿಬಿರಗಳ ಬಗ್ಗೆ ಆ ಥರ ಐತಿ. ಹಲವಾರು ವಿಷಯಗಳನ್ನು ಈ ಮೃದಂಗ ಕವನ ಸಂಕಲನ ಒಳಗೊಂಡೈತ್ರಿ. ಆದರೆ ಈ ಕವನ ಸಂಕಲನಕ್ಕೆ ಮೃದಂಗ ಅನ್ನೋದು ಹೆಸರು ಆಯ್ಕೆ ಮಾಡೋದಲ್ಲಿ ಏನ್ರ ಹಿನ್ನೆಲೆ ಐತೆ? ಅದಕ್ಕೆ ಜಂಬುನಾಥ್ ಕಂಚಾಣಿ ಅಂತೇಳಿ ನಮ್ಮೂರ ಹೈಸ್ಕೂಲ್ ಮಾತ್ರ ಅವ್ರ ಕವಿ, ಅವ್ರ ತಂದೆನೂ ಕವಿನೂ ಇಬ್ಬರು, ಶರಣಪ್ಪ ಕಂಚಾಣಿ ಅಂತೇಳಿ. ಸುಮ್ಮ ಅವ್ರಿಗೆ ಕೇಳಿದೆ, ಇಲ್ಲ ಇದು ಏನು ಮಾಡೋಣ ಅಂತಂದ್ರೆ ಪ್ರತಿಯೊಬ್ಬ ಸಹೃದಯನೊಳಗೆ ಇದು ಸ್ವಲ್ಪ ಪ್ರಾರಂಭದಲ್ಲಿ ಕವನ ಸಂಕಲನ ನಿಮ್ದು ಇರೋದ್ರಿಂದ ಅವ್ರು ಬರೆಯೋಕ್ಕೆ ಏನಪ್ಪ ಅಂದ್ರೆ ಈ ಒಂದು ಮಧುರ ತರಂಗಗಳ ಮೂಲಕವಾಗಿ ಅವ್ರು ಹೋಗಿ ಮೊದಲು ಆ ಮಧುರ ತರಂಗಗಳ ಮೂಲಕವಾಗಿ ಆ ಶಬ್ದಗಳನ್ನು ತುಂಬೋರಲ್ಲಿ, ಆ ಶಬ್ದಗಳನ್ನು ತುಂಬೋದ್ರೆ ಏನಾಗತ್ತೆ ಅಂದರೆ ಅವ್ರಿಗೆ ಅದನ್ನು ಒಳ್ಳೆಯ ರೀತಿಯಿಂದ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರೇ ಕೊಟ್ಟಾರ, ಅವರೇ ಮುನ್ನಡೆ ಬರ್ತಾರೆ. ಇದ್ರೊಳಗೆ ಅಕ್ಷರಗಳ ಜೋಡಿನೂ ಹಂಗಾದ. ನೀವು ಅದೇ ಒಂದು ಮಾತು ಹೇಳ್ತಾರೆ, ಅದು ತಿಳ್ಕೊಬೇಡ. ನನ್ನ ಸ್ಟೂಡೆಂಟ್ ಒಬ್ಬ ಡಾಕ್ಟರ್ MN ಬೆಳಗಲ್ ಅಂತದ, ಅವ್ರು KS ಪಾಸ್ ಆಗಿ ವಿದ್ಯೆ ಬಳಕದ. ಅವ್ರು ಕವನ ಸಂಕಲನ ಬರೋಣ ಏನಂದ್ರೆ ಅವರು ಸರಿ ಮುನ್ನೂ ನೀವು ಬರೀಬೇಕು ಅಂತ ಅಪೇಕ್ಷೆ ಇಲ್ಲ. ಯಾರ ಕಡೆ ಬರ್ಸ್ಬಿಡೋ ಮಾಡ ಅದೇ ಸರಿ ನೀವು ಗುರುಗಳು ಬರಲಿಲ್ಲ ಅದು ಹೆಂಗೆ ಬರೀ ಸುಮ್ಮನೆ 2 ಸೆಂಟೆನ್ಸ್ ಹೇಳ್ತೀವಿ.
ಏನು ಬರೆದ ಪ್ರಾರಂಭಕ್ಕೆ? ಪ್ರತಿಭೆ ಹುಟ್ಟುಗುಣ, ಪಾಂಡಿತ್ಯ ಪಡೆದ ಗುಣ. ನೀವು ಅರ್ಥ ಹೇಳೋದು ಭಾಷೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಆಮೇಲೆ ಬೇಕಾದ ವಿಶ್ಲೇಷಣೆ. ಪ್ರತಿಭೆ ಹುಟ್ಟುಗುಣ, ಪಾಂಡಿತ್ಯ ಪಡೆದ ಗುಣ. ದೃಶ್ಯ ಅದೃಶ್ಯದ ಸಂಗತಿಗಳು ಬಹಿರಂಗ ಮತ್ತು ಅಂತರಂಗದ ಮೂಲಕವಾಗಿ ಯಾವತ್ತು ಆ ಕವಿಗಳಾಗಲಿ ವ್ಯಕ್ತಿಗಳಲ್ಲಾಗಲಿ ಒಳಗಿಂದೊಳಗೆ ತುಮುಲನ್ನುಂಟು ಮಾಡುತ್ತಿರುತ್ತವೆ. ಆದರೆ ಯಾರ ಮುಂದೆ ಹೇಳಬೇಕು ಎಂಬುದು ಅರ್ಥವಾಗುವುದಿಲ್ಲ. ಆ ಸಂದರ್ಭದಲ್ಲಿ ಅಕ್ಷರ ಮಾಧ್ಯಮವಾಗಿ ಕೈ ಹಿಡಿದು ನಡೆಸುವಂತೆ ಮಾಡುತ್ತದೆ. ಆವಾಗ ಆ ವ್ಯಕ್ತಿ ಅಕ್ಷರ ರೂಪದಲ್ಲಿ ತನ್ನ ಭಾರವಾದ ಭಾವನೆಗಳನ್ನು ಹೊರಹಾಕಿ ಅವನು ಸಮಾಧಾನ ಪಡುತ್ತಾನೆ. ಆವಾಗ ಒಂದು ವೇಳೆ ಹೊರಹಾಕದಿದ್ದರೆ ಹುಚ್ಚನಂತಾಗುತ್ತಾನೆ, ಮನಸ್ಸು ಕ್ಷೋಭೆಗೊಳಗಾಗುತ್ತದೆ. ಅದಕ್ಕಾಗಿ ಕವಿ ಎನಿಸಿಕೊಳ್ಳುತ್ತಾನೆ, ಬರೆದು ಕವಿ ಎನಿಸಿಕೊಳ್ಳುತ್ತಾನೆ. ಅದೇ ಕವಿ ಏನಪ್ಪ ಅಂದ್ರೆ ಡಾಕ್ಟರ್ ಎಂ ಎಂ ಬೆಳಗಲ್ ಅವರು ಬರೆದಿದೆ. ಇದು ಒಂದು ಪ್ಯಾರಾಗ್ರಾಫ್. ಬರೆಯಾಗ ಏನಾಗೈತಿ, ಅಲ್ಲಿ ಹಿರೇಮಠ ಅಧ್ಯಾಪಕ ಸಿರಿಯ ಉದ್ಯಮರ ಅದನ್ನು ನೋಡ್ಯಾರ. ಹೆಂಗೆ ಬರ್ತೀವಿ ನನಗೇನು ತಿಳಿಯಲ್ಲ. ಅವರು ಫೋನ್ ಹಚ್ಚಾರ ರಾತ್ರಿ, ಬೆನ್ನೋಡಿ ನನಗೆ ಬರೆದ ಗುರುಗಳ ಇದು ಏನು ಬರೆದಿದೆ ಸರ್, ಒಂದನೇ ಪ್ಯಾರಾಗ್ರಾಫ್ ಹುಚ್ಚಿರಿಸಿಬಿಟ್ಟಿಲ್ಲ ಅಂತಲ್ಲ, ಬರೆದು ಬಿಟ್ಟಿರ್ತೀನಿ. ನಮ್ಗೆ ಗೊತ್ತಿರಾಗಿಲ್ಲ, ಮಂದಿ ಓದಿದಾಗ ಗೊತ್ತಾಗತ್ತೆ. ಈಗ ನಿನ್ನೆ ಒಂದು ಲೇಖನ ಬರೆದಿದೆ, ಬುಕ್ಕ ಬರೆದ ಬರೇ ಹೋಗೋದಾಗಿತ್ತು. ದಯವಿಟ್ಟು ನಿಮ್ಗೆ ಸಾಕ್ರಿ ಸರ್, ನೀವು ಹೊಗಳಿಕೆ ಸುಧಾಕರ್ ಹಿರೇಮಠ ಅಂತೇಳಿ ಐತೆ, ಆಯ್ತು ಆಮೇಲೆ ಮಾತಾಡ. ಅದಕ್ಕೆ ಏನದಲ್ಲ, ಬರೆಯಂಗೆ ಬರ್ತದೆ. ಕುವೆಂಪುರ ಆಗಲಿ ಬೇಂದ್ರೆ ಆಗಲಿ ಎಲ್ಲ ಸುಮ್ಮ ಬರೆದು ಬಿಡ್ತಾರೆ, ಹೊರದು ಸುಮ್ಮನೆ ಕೊಟ್ಬಿಡೋದು ಅಷ್ಟೇ ಕೆಲಸ ಅವರು. ಅದು ಸಾಧಕ ಬಾಧಕಗಳನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಹಿಂಗೆ ಆಗಬೇಕಂತ ಏನು ಬಯಸ್ತೇವಲ್ಲ, ಅದು ಧನಾತ್ಮಕ ಚಿಂತನೆ. ಹಂಗೆ ಆಗ್ಬೇಕು ನಾವು. ಯಾವಾಗಲೂ ಆ ವಿಷಯದಲ್ಲೇ ಪ್ರಯತ್ನ ಮಾಡ್ತೀವಿ. ಮಾತಾಡೋದಿರಲಿ. ಇವತ್ತು ನೋಡಲ್ಲ, ಒಂದು ಉದಾಹರಣೆ ಹೇಳ್ತೀನಿ. ಅತಿ ವಾಕಿಂಗ್ ಹೋಗಿದ್ದೆ, ಹತ್ತಾಗ ಕುಂಬಳ ನಮ್ಮ ಸ್ಟೂಡೆಂಟ್ ಅವ BSc BEd ಹಳ್ಳಿ ಪೂರ ಹೋಗ್ಯಾನ. ಅವನ ಗಾಡಿ ಒಳಗೆ ನನ್ನ ಫೋಟೋ ಕಂಡೈತಿ, ಮುಂದೆ ಹೋಗಿಂದ ಕಂಡಿ ಒಳಗೆ. ಹಿಂದೆ ಬಂದಾನ, ನೋಡ್ಯಾನ, ಯಾರೇ ಇರ್ಬೇಕು ಬಿಟ್ಟಾನ. ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಮ್ಯಾಲ ಮುಂದೆ ಹೋಗ್ಯಾನ. ಹೋಗಿ ಆ ಕಂಡಿ ಒಳಗೆ ಮೂತಿ ನೋಡಿ ಮಾಡ್ಯಾನ, ಗಾಡಿ ಬಳಸ್ಕೊಂಡ ಸರ ಇದ್ದಂಗೆ ಅದರತ್ತೆ. ಬಂದು ಎಷ್ಟೊತ್ತಾರ ಮತ್ತೆ 5 ನಿಮಿಷ ಮಾತಾಡ, ಸಮಾಧಾನ ಆಯ್ತು. ಅವ್ನು ಹೊಲಕ್ಕೆ ಕರ್ಕೊಂಡು ಹೋಗಿದ್ದ, ಊಟ ಮಾಡಿಸಿದ್ದ, ನೆನಪಿತ್ತ ಎಲ್ಲ ತೆಗೆದು ಕುಂಬಳ ಅಂತೇಳಿ. ಅವ್ನ ಮಕ್ಕಳು ಏನಪ್ಪ, ನಾವು ಕೃಷಿ ಮಾಡಿಲ್ಲ, ಚಲೋದಾನ. ಮಕ್ಕಳು ಏನಂದ್ರೆ ಒಬ್ಬ ಮಗಳು MSc ಮಾಡಿ ಈಗ ನೆಕ್ಸ್ಟ್ ಈಗ PhD ಮಾಡಕ್ಕೆ. ಮಗ ಒಬ್ಬ ಏನೋ ಪುಣಾಕ ಇಂಜಿನಿಯರ್, ಕ್ಯಾಂಪಸ್ ಇಂಟರ್ವ್ಯೂ ಆಗೈತಿ ಸರ್, ಅವ ಅಲ್ಲಿ ಚಲೋ ಇದೇ ಒಂದು ಸೌರ ಮನಸ್ಸಿಗೆ. ಇನ್ನೊಂದು ಹೇಳ್ತೇನೆ, ಒಂದು ಮಾತು ನಾವು ಅಂದೇವಂದ್ರೆ ಅದು ಏನು ಮಾಡ್ತೈತಿ, ಮನಸ್ಸಿಗೆ ಬಿರುಸು ಅನಿಸ್ತದೆ. ಆದಷ್ಟು ನಾವು ನಮ್ಮಟ್ಟಿಗೆ ನಾವು ಮೃದುವಾಗಿದ್ದು ಬಿಟ್ಟರೆ ಯಾವ ಪ್ರಶ್ನೆ ಬಂದಿಲ್ಲ, ಮತ್ತು ಚಿಂತೆನೂ ಕರಾಗಲ್ಲ. ಏನೋ ಹಿಂಗೆ ನೀನು 28 ಸಲ ವಿಚಾರ ಮಾಡು. ನೀವು ಅನ್ನೋದು ಆಗ್ಲಿಕ್ಕೆ ಬಿಡಲಕ್ಕ ಸುಮ್ಮಿದ್ದು ಬಿಡಿ, ಯಾರು ಮಾತಾಡಲ್ಲ. ಮಾಡಿ ಏನೋ ರೆಸ್ಪಾನ್ಸು ಮಾಡಿಬಿಟ್ಟು ಅದ್ರ ಮ್ಯಾಲೆ ತಿಳ್ಕೊತಾರೆ ಶಾಣ್ಯರಾಗ, ತಿಳಿತಿಲ್ಲ ಆ ಥರ ಮಾಡಿ. ನೀವು ರೀಸೆಂಟಾಗಿ ನೋಡೋದು ಬಿಜಾಪುರದ್ದು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ, ಅದರದ್ದು ನಿಮಗೆಲ್ಲ ಅನುಭವ ಇರ್ತದೆ ಸರ್. ಈಗಿನ ಯುವ ಪೀಳಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಯಾವ ರೀತಿ ಐತೆ ಅಂತ ಹೇಳಿ ಏನಾಗಬೇಕು ಅಂತಂದ್ರೆ, ಬರೇ ನಾವು ಹೇಳೋದ್ರಿಂದ ಮಾಡೋದ್ರಿಂದ ತನ್ನ ಮನಸ್ಸಿನ ಅಂತರ್ಗತದಲ್ಲಿ ಅದು ಸುಡಿಬೇಕು. ಆಮೇಲೆ ಅಷ್ಟೇ ಇವತ್ತಿನ ಗುರುಗಳು ಕೂಡ ಕಳಕಳಿ ಅಂತ ಹೇಳ್ಬೇಕು, ಏನು ಸಾಧ್ಯ ಇದೆ ಅಂತ. ಅವನು ಪಾಯಿಂಟ್ ಹೇಳಿ ನಾವು ಕೆಲವೊಬ್ರು ಏನಂತಾರೆ, ಏನು ಕವನ ಏನು ಬುಕ್ಕ ಹಾಗೆ ನಾನಂಗೆಲ್ಲ ಸ್ಪಷ್ಟ. ಯಾಕಂತಂದ್ರೆ ಆ ಬರವಣಿಗೆ ಪ್ರಾರಂಭಕ್ಕೆ ಅದಾನ, ನಾ ಕೂಸದು ಆಡ್ತೈತೆ, ನಾ ಪ್ರಾರಂಭಕ್ಕೆ ಅದ. ನಾವು ಏನು ಮಾಡಬೇಕು ಅಂತಂದ್ರೆ ಪ್ರೋತ್ಸಾಹ ಕೊಡಬೇಕು, ತಪ್ಪಲಿ ಬಿಡಿ. ಅವ ಹಿಂಗೆ ತಪ್ಪ್ಯಾನ ಅಂತ ನೀವು ಏನು ಕಿಸ ಸ್ವಲ್ಪ ಮಟ್ಟಿಗೆ ಹೇಳ್ಬಿಟ್ಟು ಸಾಕು ಬಂದು ತಿಳ್ಕೊತಾನೆ. ನಾವೇ ಪ್ರೋತ್ಸಾಹ ಕೊಡಲಿಲ್ಲ ಅಂದ್ರೆ ಮಾಡಲಿಕ್ಕೆ ನನಗೆ ಸಾಧ್ಯ. ಅದಕ್ಕೆ ನಾ ಏನು ಹೇಳಿದ್ದೆ ಅಂದ್ರೆ, ಚಲೋ ಇದ್ದು ಗಟ್ಟಿಯಾಗಿ ಉಳಿತಾವೆ, ಸಾಧಾರಣ ಹೋಗಿರ್ತಾವೆ, ಆದ್ರೆ ಅವನ ಮನಸ್ಸಿಗೆ ಸಮಾಧಾನ ಇರ್ತಲ್ಲ. ಅದಕ್ಕೆ ಯಾವಾಗಲೇ ಮಾಡಬೇಕು. ನಿಮಗೂ ಹೇಳೋದು ಇಷ್ಟ, ಎಷ್ಟು ಸಾಧ್ಯ ಇದೆಯಲ್ಲ ಅಷ್ಟು ಬರಿತಾ ಇರಿ. ಆಮೇಲೆ ಏನೋ ಯಾರಿಗೆ ತೋರಿಸಲಿ ಮತ್ತು ತೋರಣವನ್ನು ಬರೀಬೇಕು ಪ್ರಾರಂಭಕ್ಕೆ. ಹಿಂಗೆ ಇರ್ಬೇಕಂತೇನಿಲ್ಲ. ಇಲ್ಲ ಇನ್ನೊಂದು ಸ್ವಲ್ಪ ತಿಳ್ಕೊಡಪ್ಪ. ಕುವೆಂಪುರವ್ರಿಗೆ ಅಂದಾರ ಇಂಗ್ಲೀಷ್ನಾಗ ಬರೋದಪ್ಪ, ಗೊತ್ತೈತೆ ಗೊತ್ತಿದ್ದೆ. ಅವ್ರಂದಾರ ರಿಚರ್ಡ್ಸ್, ನೀನು ಇಂಗ್ಲೀಷ್ನಾಗ ಬರೀತಿದ್ದ ಕನ್ನಡದಾಗ ಬರೀ ಮಾತೃಭಾಷೆಯೊಳಗೆ ಪ್ರಯತ್ನ ಮಾಡು, ನೀ ರಾಷ್ಟ್ರ ಕೈ ಆಗ್ತದೆ. ಮತ್ತು ನಮ್ಮಂಥವ್ರು ಇನ್ನೊಂಥದ್ದು ಹೌದಿಲ್ಲ. ಅದಕ್ಕೆ ಆ ಮಾತೃಭಾಷೆ ಮೂಲಕ ಹಾಕಿಲ್ಲ. ಸರ್ವಾಧ್ಯಕ್ಷ ಆಗಿನ ಮುಖ್ಯ ನಿಮ್ಮಂಥವ್ರೆ ಅದನ್ನು ಹೇಳ್ತಾರೆ.
ಏನು ವಿದ್ಯಾರ್ಥಿಗಳಿಂದ ಸುಮಾರು ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳಾಗ ಅವ್ರು ನಾ ಇಲ್ಲೇ ಎಜುಕೇಷನ್ ಇಲ್ಲೇ ಎಲ್ಲ ನಂಗೆ ಒಬ್ಬ ಏನೋ ನಾನು ಹೇಳ್ಬೇಕು ಎಲ್ಲರೂ ಅವ್ರ ವಿಷಯ ಅವ್ರು ಎಲ್ಲೆಲ್ಲೇ ಅದಾರ ಏನು ಸುದ್ದಿ ಅವ್ರ ಕ್ಷೇತ್ರ ಅಲ್ಲಿ ಮಾಡಿರ್ತಾರೆ ಅವ್ರು ಬಿಜಾಪುರದವ್ರು ಏನದಲ್ಲ ಈಗ ಜನಿಸಿರ್ಬೋದು ಕರ್ಮಭೂಮಿ ಏನದಲ್ಲ ಬೇರೆ ಕಡೆ ಅದ ಐವತ್ತು ಸರಿ ಏನದಲ್ಲ ಜನ್ಮಭೂಮಿನೂ ಇದೆ ಕರ್ಮಭೂಮಿನೂ ಇದೆ ಮತ್ತು ನಮಗೆ ಏನಿಲ್ಲ ಸ್ವಲ್ಪ ನಮಗೆಲ್ಲರಿಗೂ ಪ್ರೋತ್ಸಾಹ ಮಾಡ್ಯಾರ ಅವ್ರು ತಾವೊಬ್ಬರ ಬೆಳೆದಿಲ್ಲ ದೊಡ್ಡ ಇದಕ್ಕೆ ಹೋಗಿ ನಮ್ಮನ್ನು ಬೆಳೆಸಾರ ಅದಕ್ಕೆ ಅವ್ರನ್ನ ಮಾಡೋಣ ಅವಾಗ ಅಂದ್ರತ್ತ ಎಲ್ಲರೂ ಚಪ್ಪಾಳೆ ಹೊಡೆದು ಒಂದಾರ್ಪಣೆ ಮಾಡಿದ್ರೆ ಸರಿ ಮಾಡೋಣ ಅವ್ರು ಹೇಳಿ ಹೋಗ್ತಾರೆ. ಇದು ಇಲ್ಲಿ ವನಶ್ರೀ ಮಠ ಅಂತ ಇದೆ. ಆ ವನಶ್ರೀ ಮಠ ಒಳಗೆ ಏನಿತ್ತು ಅಂದ್ರೆ ಜಯದೇವ ಜಗದ್ಗುರುಗಳು ಅಂತೇಳಿ ಒಬ್ಬ ಸ್ವಾಮಿಗಳು ಇದೆ. ಇರಾನ ಏನಂತಂದ್ರೆ ಅವರು ಸ್ವತಃ ಶ್ರಮಪಟ್ಟು ಏನು ಮಾಡಿದಾರೆ ಮಠ ಕಟ್ಟ್ಯಾರ ನೋಡ್ರಿನೂ ಇಲ್ಲ ಇದೇನು ZP ಆಫೀಸ್ ಐತಲ್ಲ ಅಲ್ಲಿ ಮ್ಯಾಗ ಹೊಸದ ಇಬ್ರಾಂಪುರ ಹುಡಿ ಅಲ್ಲಿ ಐತಿ. ಅವ್ರೇನು ಮಾಡ್ಯಾರ ಸ್ವತಃ ತಮ್ಮದ ಅಲ್ಲಿಷ್ಟು ಆರ್ಥಿಕ ಸಂಪಾದನೆ ರೊಕ್ಕ ತೊಗೊಂಡು ಮಾಡಿ ಅಲ್ಲಿ ಜೀವರತ್ ಬರ್ತೈತಿ. ಅಲ್ಲಿ ಏನು ಮಾಡಿದ್ರು ಒಣ ಬೆಳೆಸಿದ್ರು ಅವರು. ಒಣ ಬೆಳೆಸಿ ಏನು ಮಾಡಿದ್ರು ಮುಂದೆ ಅದನ್ನು ನೋಡಿ ಅಲ್ಲೆಲ್ಲ ಸ್ವಾಮಿಗಳಿಗೆ ಗಾಬರಿ ಆದ. ನೀನು ಇದನ್ನು ಕೊಟ್ಟರೆ ನಮ್ಗೆ ಚಲೋ ಆಕೈತಿ. ಅರಣ್ಯ ಇಲಾಖೆ ಕರೆಕ್ಟ್ ಸರ್ಕಾರದವ್ರು ಮೇಡಮ್ ಇದನ್ನು ಅರಣ್ಯ ಇಲಾಖೆ ಕೊಟ್ಟರೆ ಚಲೋ ಆಕೈತಿ ನೀವು ಹಂಗೆ ಇನ್ನು ಆಯ್ತು ಕೊಡ್ತೇನೆ ಇಷ್ಟು ರೊಕ್ಕ ಕೊಡೋದು. ಆ ರೊಕ್ಕ ತೊಗೊಂಡು ಇಲ್ಲಿ ಮಾಡಿದ್ರು. ಇಲ್ಲಿ ಅವರು ಇಲ್ಲಿ ವನ ಅಂದ್ರೇನು ಸ್ವಲ್ಪ ಮಟ್ಟಿ ಗಿಡಗಳನ್ನು ಹೊಲಗಳನ್ನು ಬೆಳೆಸಿದ್ರು. ಈ ಸುಮಾರು ಒಂದು 40 ವರ್ಷದ ಹಿಂದಿನ ಬೆಳೆಸ್ಕೇಶನ್ ಏನು ಮಾಡಿದರು ಅದನ್ನು ಅವರು ಯಾವುದು ಪೈಸಾನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅಲ್ಲಿ ಏನಿರ್ತದೆ ಅದನ್ನು ಉತ್ಪನ್ನ ತೊಗೊಂಡು ಮಾಡಿ ಮಂಗಲ ಕಾರ್ಯಾಲಯ ಮಾಡ್ಯಾರ. ಆಮೇಲೆ ಅವ್ರದ್ದು ಏನಾಗೈತೆ ಅಲ್ಲಿ ಒಂದು ಪುಸ್ತಕಗಳನ್ನು ಬಿಡುಗ ಇಂಥವು ಕೆಲವೊಂದು ಪುಸ್ತಕಗಳನ್ನು ಪ್ರಕಟ ಮಾಡ್ಯಾರ. ಆಮೇಲೆ ಎಂದೂ ಅವ್ರ ಜೋಳಿಗೆ ಹಿಡಿದಿಲ್ಲ ಸ್ವಾಮಿ. ಅದಕ್ಕೆ ಜೋಳಿಗೆ ಎಲ್ಲರೂ ಜಂಗಮ ಅಂತೇಳಿ ಯಾವ ದರ್ಶಿಗಳು ಕೇಳಿದ್ರೆ ಅವ್ರು ಸ್ವಂತನೇ ಮಾಡ್ಯಾರ. ಈಗ ಒಬ್ರು ಕೊಡ್ಬೋದು ಕೊಳ್ಳಿ ಅದು ನೆಟ್ಟೆ ಪಾಡ್ಲಪ್ಪ ಕೊಡ್ಬೋದು ಕೊಳ್ಳಿಕ್ಕೆ ಏನಾಗಿ ಬ್ಯಾಗ್ ತಿನ್ಬಾರ್ದನೋ ನೋಡೋಣ. ಅದಕ್ಕೆ ಎಲ್ಲಿದಪ್ಪ ಅಂತ ತಿಳ್ಕೊಂಡು ನಮ್ಮ ರೊಕ್ಕನ ಹೋಗ್ಬೇಕಿನ ಯಾರು ಅವ್ರೇನು ತಾವಾಗೆ ಕೊಟ್ಟರೆ ಅಲ್ಲಿ ಇಡೋ ಥರ ಕಡೆ ಅವ್ರು ಗೊತ್ತಿಲ್ಲ. ಅವ್ರು ತಿಳ್ಕೊಂಡಿಲ್ಲ. ಒಂದು ವರ್ಷ ಆಗ್ತಿವಾಗ ಮನೆಯಲ್ಲಿ ಏನು ಮಾಡಿದ್ರು ಅಂದ್ರೆ ಅವ್ರು 8ನೇ ವರ್ಷಕ್ಕೆ ಜಯಂತಿ ಮಾಡ್ಯಾರ. ತುಂಬ ಹಂಗೇನು ಬೇಕಾದ್ರೆ ನೋಡ್ಬೋದು ಆಗಿರುತ್ತೆ ಮನಸ್ಸೇ ಅದಕ್ಕೆ ಅಂತೇಳಿ ಅವ್ರು ಇದರಿಂದ ಜೋಳಿಗಿಲ್ಲ ಇದನ್ನು ಮಾಡ್ತಾರೆ. ಇದೇನಾಗಿತ್ತಮ್ಮ ಇಲ್ಲಿ SN ಹೊಳಿ ಅಂತ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರು ರಿಟೈರ್ ಆಗಿದ್ದರು ಅವರು. ಅವ್ರೇನು ಮಾಡ್ಯಾರಂದ್ರೆ ಮನೆಯಲ್ಲಿ ಮಹಾಮನೆಯ ಕಲ್ಪನೆ ಏನಿದೆಯಲ್ಲ ಅದು ಬಸವಣ್ಣರ ಕಾಲಕ್ಕೆ ಏನಾಯಿತು ಅಂತಂದ್ರೆ ಎಲ್ಲರೂ ಅಲ್ಲಿ ಬರ್ಲಿಕ್ಕಾಗಲ್ಲ. ಬಸವ ಮಂಟಪಕ್ಕಾತು ಅಲ್ಲಿ ಇಲ್ಲ ತಿಳ್ಕೊರಿ. ನಾವು ಅವ್ರ ಮನೆಗೆ ಹೋದ್ರೆ ಹೆಂಗೈತಿ ಇದು ನನ್ನ ಮನೆ ಇವರೆಲ್ಲರೂ ಇವರು ಎಲ್ಲರೂ ಓಣ್ಯಾನವ್ರು ಬಂದ್ರೆ ತಿಳ್ಕೊ ಅದೇ ಮಹಾಮನೆ. ಆ ಮಹಾಮನೆಯಲ್ಲಿ ನೋಡೋದು ಒಬ್ಬ ಶರಣರನ್ನ ಚರಿತ್ರೆ ನಾ ಹೇಳ್ತಿದ್ದೆ. ಬಸವಣ್ಣರಾಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಆಮೇಲೆ ಏನಂತಂದ್ರೆ ಬಸವಣ್ಣ ಆಗಿರ್ಬೋದು, ಸಿದ್ದರಾಮೇಶ್ವರ ಆಗಿರ್ಬೋದು, ಒಂದು ಅರ್ಧ ಗಂಟೆ ಸಂಕ್ಷಿಪ್ತ ಚರ್ಚೆ ಆಗಿದೆ. ಅದನ್ನು ವಿಮರ್ಶೆ ಯಾರು ಮಾಡ್ತಿದ್ರು ಅಂದ್ರೆ ಸಿಪ್ರಿ ಅಂತ ತಿಳ್ಕೊಂಡ್ರು SV ಆರ್ಟ್ಸ್ಗೆ ಇದ್ದರು. ಅವ್ರು ವಿಮರ್ಶೆ ಮಾಡ್ತಾರೆ ಯಾಕೆ ಹೆಂಗೆ ಹೇಳ್ಯಾರ ಏನು ಹೇಳ್ಯಾರ ಇವಳಿ ಸರ್ ಅಂತ. ಉದಾಹರಣೆಗೆ ಅಂತ ಹೇಳ್ತಾರೆ 5 ಲೆಕ್ಕ ಮುಂದಿನ ಗೊತ್ತು ಹಾಂ ಒಮ್ಮನವ ಬದಲು ಎಮ್ಮನವ ತಂದು ಏಕೆ ಅಯ್ಯ ಈಸಕ್ಕೆ ಆಸೆ ನಿನಗೇಕೆ ಅಯ್ಯ ಹೋಗಿ ಚೆಲ್ಲಿಂಬ ಮಾರಯ್ಯ ಪ್ರಿಯ ಅಂದರು. ಮನ್ಯಾಗ ಹೆಣ್ಣು ಮಕ್ಕಳು ಹೆಂಗೆ ವಾಸ್ತವ ವಿಮರ್ಶೆ ಮಾಡಿದ್ರು. ಇವತ್ತಿನ ನಾವು ಭ್ರಷ್ಟಾಚಾರ ಆಗಲಿಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ಅವ್ರು ಹೆಂಗೆ ವಿಮರ್ಶೆ ಮಾಡಿದ್ರು ಅಂದ್ರೆ ಹೆಣ್ಮಕ್ಳು ಕಾರಣದ ಬಯಸ್ತಾರೆ. ಈಗ ಮನೆ ಮಗ್ಳು ಇದ್ದಕ್ಕೆ 10 ತೊಲೆ ಬಂಗಾರ 5 ತೊಲೆ ಬಂಗಾರ ಇಟ್ಕೊಳ್ಳೋಂದ್ರೆ ಅವ್ರ ಕಾಲೇ ಕೂತಾಗ ಅದನ್ನ ಮಾತಾಡ್ತಿರ್ತಾರೆ. ನೋಡೋಣ ಮನೆ ಹೆಂಗೆ ಇಟ್ಕೊಂಡಾಳ ಹೆಂಗೆ ಮಾಡ್ಯಾಳ ನನಗೆ ಯಾಕೆ ತರಬಾರ್ದು ನೀವು ಅಂತ ಅವ ಆಸೆಗೆ ಬೀಳ್ತಾನೆ. ಹೆಂಡತಿ ಸಂಬಂಧ ಆಸೆಗೆ ಬಿದ್ದನಂದ್ರೆ ಏನು ಮಾಡ್ತಾನೆ ರೊಕ್ಕವನ್ನು ತೊಗೊಂಡು ಅವ್ನು ಭ್ರಷ್ಟಾಚಾರ ಮಾಡಲಿಕ್ಕೆ ನಾವೇ ಹಿಡ್ಕೊಬಿಡ್ತೇವೆ. ಅದಕ್ಕಾಗಿ ಏನಾದ್ರು ಲೆಕ್ಕ ಮಾಡ್ತಾವು ಹೆಣ್ಮಗಳು ನಂಬಬೇಕಾಗಿದೆ. ಇವತ್ತು ವಾಸ್ತವಿಕ ಗಂಡ ತಂದಿರ್ತೇವೆ ಅಂದ್ರೆ ಯಾರು ತಗೋತಾನೆ ಹೇಳು. ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಇದು ಏನು ಮಾಡಿದ್ರೆ ಅವ್ರು ವಿಮರ್ಶೆ ಮಾಡಿದ್ರು ಸರ್. ನಾವು ವಚನ ಹೇಳ್ತಿದ್ದೆ ಬ್ಯಾಡ ಹತ್ತಿತ್ತು ಒಮ್ಮನವ ಬದಲು ಎಮ್ಮನವ ತಂದು ಅಂದ್ರೆ ಏನಿತ್ತಂದ್ರೆ ಒಮ್ಮನಂದ್ರೆ ಅವ್ರು ಸರಿಗೆತ್ತಿದ್ರು ಗೊತ್ತೈತೆ ಗೊತ್ತಿಲ್ಲ 4 ಸರಿಗದ ಅದು ಅಂದಾಜು 8 ಕಿಲೋ 4 ಸರಿಗದ. ಅವ ಎಮ್ಮನವ ಅಂದ್ರೆ ಅದು ಡಬಲ್ 16 ಆತ. ಈ ಒಮ್ಮನವ ಅಂತ ಎಮ್ಮನವ ತಂದೆ ಅಂದ್ರೆ ನೀವು 4 ಸರಿ ತರೋದು 8 ಸರಿ ತಂದೆ ಅದು 16 ಕಿಲೋ ಆಕೈತಿ. ಇದು 8 ಕಿಲೋ ಆಕೈತಿ. ಹೋಗಿ ಸೇಲ್ ಬರ್ತಾರೆ ಇಲ್ಲ ಸಮಾಧಾನ ಇಲ್ಲ. ಇದು ವಿಮರ್ಶೆ ಒಂದು ಉದಾಹರಣೆ ಹೇಳಿದೆ. 5 ಲೆಕ್ಕ ಬಗ್ಗೆ ನಾ ಮಾತಾಡಿದ್ದೆ ಅಂದ್ರೆ ಇದು ಈ ಥರ
ಈ ನಮ್ಮನ್ನು ಒಂದು ಉದಾಹರಣೆ ಹೇಳ್ತೀನಿ. ಈ ಇದೆ ಯಾರಂತಾರೆ ನುಡಿ ಚಂದ ಇದೆ ಹೇಳಿಲ್ಲ, ಅದು ಅವ ಕೆಲಸ ಮಾಡೋದು ಕಾಯಕ ಮಾಡ್ತಿರ್ತಾನೆ, ಅದು ಲಿಂಗ ತಾನೇ ಬಿದ್ದುಬಿಡ್ತಾನೆ ಮಾಡುವಾಗ. ಅವ ಅಂತಾನ ಅದು ಬಿದ್ದು ಬಿಡ್ಬೇಕು, ನಾನು ಕಾಯಕವೇ ಕೈಲಾಸಲ್ಲ. ನಾ ಏನು ವಿಚಾರ ಮಾಡಿದ್ವಿ, ಅದು ಲಿಂಗ ಬರಲಿಲ್ಲ ಹಿಡ್ಕೊ ಅಂತ ಒಬ್ಬರು ನಿಮ್ಮಂತ ಹೇಳಿದ್ರು. ಬರ್ಲಿಕ್ಕೆ ಬಿಡ್ಬೇಕು ನಾನು ಕಾಯಕ ಮಾಡೋದು. ನಾ ಏನು ವಿಚಾರ ಮಾಡಿದ್ವಿ ವಾಸ್ತವಿಕ ಹಂಗೆ ಇರ್ಲಿಕ್ಕೆ ಹೇಳೋದು, ಗಾಳಿಗೆ ನೀರಿನ ಒತ್ತಡ ಹೆಚ್ಚು ಬಂದಿರಬೇಕು ಆ ಸಂದರ್ಭದಾಗ. ಅದು ಲಿಂಗ ತನ್ನೇನು ತಾನೇ ಅನ್ನೋಲ್ಲ, ಮತ್ತೆ ಹೋಗಿರ್ಬೇಕು. ಕವಿ ಕಲ್ಪನೆ ಮಾಡಿ ಮಾಡಲ್ಲ, ಹತ್ತಿರಬೇಕು ಅನ್ನುವಂಥದ್ದು ವಾಸ್ತವ ಹಿಂಗೆ. ಇದು ನಾ ಹೇಳೋದು ವಾಸ್ತವ, ಗೊತ್ತಾತ? ಇದು ವಿಮರ್ಶೆ. ಇನ್ನೊಬ್ಬ ಈ ಯಾರು ಇಲ್ಲಿ ಸಿಂದಗಿ ತಾಲೂಕಿನಾಗ ಅದು ಕುರುಬ ಇದು ಮಾಡಿ ಹಿಕ್ಕಿ ಇರ್ತಾನಲ್ಲ, ಹಿಕ್ಕಿ ಗೊಲ್ಲಾಳೇಶ್ವರ ಏನು ಮಾಡ್ತಾರೆ ಅಂದರೆ, ಈ ಎಲ್ಲರೂ ಕೂಡಿ ಏನು ಮಾಡ್ತಾರೆ, ಸೀಸಲ್ ಕೊಂಡಿರ್ತಾರೆ ಒಟ್ಟರು ಕೂಡಿ ಹೋಗುವ ಹೊತ್ತಿನಾಗ ಇವತ್ತು ಕುರಿ ಕಾಯ್ತಿರ್ತಾನೆ. ಕುರಿ ಕಾಯನ ಏನು ಮಾಡ್ತಾನಂದ್ರೆ, ಆ ಕುರಿ ಕಾಯಿ ಸಂದರ್ಭದಲ್ಲಿ ಅವ್ನು ಏನು ಮಾಡ್ತಾನೆ, ನಾನು ಬರ್ತೀನಿ, ನೀನು ಬರಬೇಡ ಕುರಿ ಬಿಟ್ಟು ಎಲ್ಲಿ ಬರ್ತಿರ್ತಾರೆ, ಹಂಗಾರೆ ಒಂದು ರೊಕ್ಕ ಕೊಡ್ತೀನಿ ಅದನ್ನು ತೊಗೊಂಡು ಬರೋ ಒಂದು ಲಿಂಗ ತೊಗೊಂಬಾತಾನೆ. ಆಯ್ತು ಅಂತೇಳಿ ಇವ ಎಲ್ಲ ದಿವಸ ನಿಲ್ಸ್ಕೊಂಡು ನಾಕತ್ತಾನ, ಆ ಕುರಿ ಕಾಯೆಲ್ಲ ಇರ್ತಾರೆ. ಅವ ಏನು ಮಾಡ್ತಾನೆ, ನೆನಪು ಹಾರಿಬಿಟ್ಟಿರ್ತೈತಿ ಬರ. ಅವೇನು ಮಾಡ್ತಾನೆ, ಅವ್ನು ಕುರಿ ಹಿಕ್ಕಿನ ತೊಗೊಂಡು ಏನು ಮಾಡ್ತಾನೆ, ಅದನ್ನು ಕಟ್ತಾನೆ ಗಂಟು. ಹಂಗೆ ಕಟ್ತಾನೆ. ಯಾವುದೇ ಒಂದು ಹಸಿಗಿತ್ತು ನೋಡಿ ಗಂಟು, ನೀವು ಈಗ ಚೌಕು ನಾಲ್ಕು ಮನೆಗೆ ಮ್ಯಾಕ್ ಕಟ್ಟಿಟ್ಟು ತಿಳ್ಕೊರಿ, ಅದು ಲಿಂಗದ ಹಾಕ ಗಟ್ಟಿ ತಾನಾಕ. ಅವೇನು ಮಾಡ್ದ ಹಂಗೆ ಅದು ಏನು ಮಾಡೋದು ನೋಡಿ, ಅದು ಹಿಂಗೆ ಇಟ್ಕೊಂಡು ಬಂದ ಬರೋಣ. ಏನು ಮಾಡಿಬಿಟ್ಟ, ತಂದೆ ಅನ್ನೋದು ಹ್ಞೂ ಅಂದ. ಹ್ಞೂ ನಾವು ಬೀಚ್ ನೋಡೋ ಏನೋ ಲಿಂಗಗತನ ಐತಿ, ಕರೀದೆ ಲಿಂಗಗತನ ತಳಗೆ ಏನೋ ಹಿಂಗೆ ತಳ ಐತಿ, ಅದನ್ನ ಪೂಜೆ ಮಾಡ ಅವನಿಗೆ ಅದು ನಂಬಿಕೆ. ಅದಕ್ಕೆ ಹಿಂಗೆ ಮಾಡಿ ಅನ್ನೋದ ನಾವು ಇವತ್ತು ಹಂಗೆ ಹೇಳ್ತೀವಿ, ಲಿಂಗತೆ ಕಾಣ್ತೈತಿ ಹಂಗೆ ಮಾಡ್ಯಾಣ. ಅವನ ಮನೆ ಭಕ್ತಿ ಐತಿ ಮೇನ. ಆ ಭಕ್ತಿ ಇರುವುದರಿಂದ ಏನಾಯ್ತು ಅಂತಂದ್ರೆ, ಲಿಂಗವನ್ನು ತನ್ನನ್ನಾಗಿ ಅರ್ಪಿಸ್ಕೊಂಡ. ಏನಂದರೆ ಶರಣ ಸತಿ ಲಿಂಗಪತಿ ಅಂತ ಇದೆ. ಶರಣ ಸತಿ ಲಿಂಗಪತಿ ಅಂದ್ರೇನು, ನಾವು ಶರಣರು ಹೆಣ್ಣಿರಲಿ ಗಂಡಿರಲಿ ನಾವು ಸತಿತ್ವ ಹೊಂದಬೇಕು ತಿಳ್ಕೊಳ್ಳೋದು. ಸತಿತ್ವ ಹೊಂದಬೇಕಂತಂದ್ರೆ ನಾನು ಪುರುಷ ಆದವ ಸತಿತ್ವ ಹೊಂದದಿದ್ರೆ ಆ ಲಿಂಗಪತಿ ನನಗೆ ಅರ್ಚನೆ ಆಗೋದಿಲ್ಲ. ಹೆಣ್ಣು ಲಿಂಗ ಪೂಜೆ ಮಾಡ್ತಾರೆ, ಗಂಡನೂ ಮಾಡ್ತಾರೆ. ನಾನು ಸತಿ ಹೆಣ್ಣು ಅನ್ನುವಂಥ ಭಾವ ನನಗೂ ಬೇಕು, ಹೆಣ್ಣಿಗೆ ಬೇಕು ಅಷ್ಟ ಅಲ್ಲ. ಆ ಲಿಂಗ ಅನ್ನುವಂಥ ಪತಿ ಭಾವ ನನಗೂ ಬೇಕು, ಆಕೆಗೂ ಬೇಕು. ಅದೇ ಶರಣ ಸತಿ ಲಿಂಗಪತಿ ಅಂತಂದ್ರೆ. ನಾವು ಎಲ್ಲಿವರೆಗೆ ಸತಿತ್ವವನ್ನು ಹೊಂದುವುದಿಲ್ಲವೋ ಅವರಂಥ ತಾಳ್ಮೆ, ಸಂಯಮ, ಪ್ರೀತಿ, ಮಾತಾಡುವ ವಿಧಾನ ಅದು ನಮ್ಮಲ್ಲಿ ಬರಬೇಕು. ಬಂದಾಗ ನನಗೂ ಸತಿತ್ವ ಅದೇ. ಹೆಣ್ಣುಗರಣಿನ ಅಂತ ಕೇಳಿರಲಿಲ್ಲ, ಹೆಣ್ಣುಗರಣಿನ ಅದಾರ ನೋಡು ಅಂತಿರ್ತಾರೆ. ಅದರ ಅರ್ಥ ಏನು ಅಂದರೆ, ಅವನಲ್ಲಿರ್ತಕ್ಕಂಥದ್ದು ಆ ಗುಣಗಳು ಅಳವಡಿಸ್ಕೊಂಡಾನ ಅಂತ ಅರ್ಥ. ಅದಕ್ಕೆ ಶರಣ ಸತಿ ಲಿಂಗಪತಿ ಅಂದರೆ ಲಿಂಗಪತಿಯನ್ನು ಮಾಡಿಕೊಂಡು ಅದರ ಒಂದು ಒಳಹೊಕ್ಕಾಗ ನಾವು ಶಿವಾನುಭವ ಅನುಭವ. ನಾವು ಒಳ್ಳೆ ಒಂದು ಕ್ಲಾಸ್ ಯಾವಾಗ ಅಂತ ಬಿಡ್ತೇನೆ. ಇಲ್ಲ ಮಾಡಿ ಮತ್ತೆ ಬರ್ರಿ.